ಈ ಒಂದು ಸೀಸನ್ ಈ 5 ಪ್ಲೇಯರ್ ಏನಾದ್ರು ಬೆಂಗಳೂರು ಬುಲ್ಸ್ಗೆ ಕೈ ಎತ್ತಿದರೆ 100% ಹೇಳ್ತಾ ಇದ್ದೀನಿ, ಬೆಂಗಳೂರು ಬುಲ್ಸ್ ಕಾಲೆತ್ಕೊಳ್ಳೋದಲ್ಲಿ ಪಕ್ಕ. ಬಿಕಾಸ್ ಈ ಒಂದು ಸೀಸನ್ ಬೆಂಗಳೂರು ಬುಲ್ಸ್ ಅಲ್ಲಿ ಟೋಟಲ್ 23 ಜನ ಪ್ಲೇಯರ್ಸ್ ಇದ್ದಾರೆ. ಈ 23 ಜನದಲ್ಲಿ ಇವರು 5 ಜನ ಬೆಸ್ಟ್ ಪ್ಲೇಯರ್ಸ್ ಅಂತಾನೆ ಹೇಳ್ಬೋದು. ಈ ಒಂದು ಸೀಸನ್ ಈ 5 ಜನದಲ್ಲಿ ಮಾತ್ರ ಬೆಂಗಳೂರು ಬುಲ್ಸ್ ಅಲ್ಲಿ ಕ್ಯಾಪ್ಟನ್ ಆಗಕ್ಕೆ ಡಿಸರ್ವ್ ಕೂಡ ಇದ್ದಾರೆ. ಯಾರೆಲ್ಲ 5 ಜನ ಅಂತ ತಿಳಿಸ್ಕೊಡ್ತೀನಿ. ಏನಕ್ಕೆ ಈ 5 ಜನ ಟಾಪ್ ಪ್ಲೇಯರ್ ಅಂತ ಕೂಡ ತಿಳಿಸ್ಕೊಡ್ತೀನಿ. ಬಿಕಾಸ್ ಇವರು ಕಳೆದ 2-3 ಸೀಸನ್ ಇಂದ ಬೇರೆ ಟೀಮ್ಗೆ ಸಖತ್ತಾಗಿ ಪರ್ಫಾರ್ಮ್ ಮಾಡಿದರೆ. ಆ ಒಂದು ಸೀಸನ್ ಯಾವ ತರ ಪರ್ಫಾರ್ಮ್ ಮಾಡಿದರೆ ಈ ಒಂದು ಸೀಸನ್ ಕೂಡ ಬೆಂಗಳೂರು ಬುಲ್ಸ್ಗೆ ಅದೇ ತರ ಪರ್ಫಾರ್ಮೆನ್ಸ್ ಬಂದರೆ ಈ ಸೀಸನ್ ಪಕ್ಕ ನಾವು ಪ್ಲೇ ಆಫ್ಗೆ ಹೋಗ್ತೀನಿ. ಯಾರ್ಯಾರು ಅಂತ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಾನು ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆದ್ರೆ ನಿಮಗೆ ಮೋರ್ ಅಪ್ಡೇಟ್ ಕೂಡ ಸಿಗ್ತಾ ಇರುತ್ತೆ. ಹಾಗಿದ್ರೆ ಫಸ್ಟ್ ಪ್ಲೇಯರ್ ಅಂಕುಶ್ ರಾಥಿ. ಇವರು ಸೀಸನ್ ಅಲ್ಲಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ಗೆ ಡೆಬ್ಯೂ ಮಾಡ್ತಾರೆ. 3 ಸೀಸನ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ಗೆ. ಸೀಸನ್ 9ರಲ್ಲಿ ಇವರು ಡೆಬ್ಯೂ ಮಾಡಿದ ಸೀಸನ್ ಕೂಡ 89 ಟ್ಯಾಕಲ್ ಪಾಯಿಂಟ್ ತಗೊಂಡಿದ್ದಾರೆ. ಮತ್ತೆ ಸೀಸನ್ 10ರಲ್ಲಿ 70 ಪಾಯಿಂಟ್ ತಗೊಂಡಿದ್ದಾರೆ. ಸೀಸನ್ 11ರಲ್ಲಿ 68 ಪಾಯಿಂಟ್ ತಗೊಂಡಿದ್ದಾರೆ. ಸೊ ಇವರು ನಮ್ಮ ಬೆಂಗಳೂರು ಬುಲ್ಸ್ಗೆ ಕ್ಯಾಪ್ಟನ್ ಆಗೋಕ್ಕೆ ಡಿಸರ್ವ್ ಇದೆ ಅಂತಲೇ ಹೇಳ್ಬೋದು. ಇವರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರ್ ಆಗಿರೋದ್ರಿಂದ ಬೆಂಗಳೂರು ಬುಲ್ಸ್ಗೆ ಇವರು ಕೂಡ ಕ್ಯಾಪ್ಟನ್ಗೆ ಡಿಸರ್ವ್ ಇದ್ದಾರೆ. ಸೊ ಈ ಒಂದು ಸೀಸನ್ ಈಸಿಯಾಗಿ ನಾವು ಪ್ರಿಡಿಕ್ಟ್ ಮಾಡ್ಬೋದು ಇವ್ರ ಕಡೆಯಿಂದ ಮಿನಿಮಮ್ 70 ಪಾಯಿಂಟ್ನ ತಗೋತಾರೆ ಅಂತ. ಸೊ ಎರಡನೇ ಪ್ಲೇಯರ್ ಯೋಗೇಶ್ ದಯಾ. ಇವರು ಡಬಾಂಗ್ ಡೆಲ್ಲಿಗೆ ಸೀಸನ್ 10ರಲ್ಲಿ ಕೂಡ ಡೆಬ್ಯೂ ಮಾಡ್ತಾರೆ. ಬಟ್ 10-11 ಇವರು ಸಕ್ಕತ್ತಾಗೆ ಪರ್ಫಾರ್ಮ್ ಮಾಡಿದ್ದಾರೆ. ಬಿಕಾಸ್ ಇವರು ಆಡಿರೋದು PK-ನಲ್ಲಿ 2 ಸೀಸನ್ 10ರಲ್ಲಿ 77 ಟ್ಯಾಕಲ್ ಪಾಯಿಂಟು, ಸೀಸನ್ 11ರಲ್ಲಿ 75 ಟ್ಯಾಕಲ್ ಪಾಯಿಂಟ್ ತಗೊಂಡಿದ್ದಾರೆ. ಇವರು ನಮ್ಮ ಬೆಂಗಳೂರು ಬುಲ್ಸ್ಗೆ ಕ್ಯಾಪ್ಟನ್ ಆಗದೆ ಇದ್ರು ಮಿನಿಮಮ್ ಇವರು ವೈಸ್ ಕ್ಯಾಪ್ಟನ್ ಆಗೋಕ್ಕೆ ಡಿಸರ್ವ್ ಕೂಡ ಇದ್ದಾರೆ. ಸೊ ಈ ಇಬ್ರು ಕೂಡ ಟಾಪ್ 5 ಬೆಸ್ಟ್ ಪ್ಲೇಯರ್ಸ್ ಅಲ್ಲಿ ಬರ್ತಾರೆ. ಮತ್ತೆ 3ನೇ ಪ್ಲೇಯರು ಆಕಾಶ್ ಸಿಂಡೆ. ಇವರು ಕಳೆದ 4 ಸೀಸನ್ ಇಂದ ಪುನೇರಿ ಪಲ್ಟನ್ಸ್ಗೆ ಆಡ್ತಾ ಇದ್ದಾರೆ. ಪುನೇರಿ ಪಲ್ಟನ್ಸ್ ಅಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ನ್ಯೂ ಕೋಚು BC ರಮೇಶ್ ಕೂಡ ಇದ್ರು ಅಲ್ಲೇ. ಸೊ ಅದಕ್ಕೋಸ್ಕರ ಆಕಾಶ್ ಸಿಂಡೆ ನೋಡಿ ಈ ಒಂದು ಸೀಸನ್ ನಮ್ಮ ಬೆಂಗಳೂರು ಬುಲ್ಸ್ಗೆ ಆಕ್ಷನ್ ಅಲ್ಲಿ ಬಿಡ್ ಮಾಡಿದ್ರು. ಸೊ ಇವರು ಸೀಸನ್ 10ರಲ್ಲಿ ಚಾಂಪಿಯನ್ಸ್ ಆದ್ರು. ಪುನೇರಿ ಪಲ್ಟನ್ಸ್ ಅವರು ಆ ಒಂದು ಟೀಮ್ಗೆ ಪಾರ್ಟ್ ಕೂಡ ಆಗಿದ್ರು. ಮತ್ತೆ ಸೀಸನ್ 9ರಲ್ಲಿ 142 ಪಾಯಿಂಟ್ ತಗೊಂಡಿದ್ದಾರೆ. ಸೀಸನ್ 10ರಲ್ಲಿ 93 ಪಾಯಿಂಟ್ ತಗೊಂಡಿದ್ದಾರೆ. ಬಟ್ ಇವರು ಪರ್ಫಾರ್ಮೆನ್ಸ್ ಅಷ್ಟು ನೆಕ್ಸ್ಟ್ ಲೆವೆಲ್ ಏನು ಇಲ್ಲ. ಬಟ್ ಇವ್ರ ಕಡೆಯಿಂದ ಟ್ಯಾಲೆಂಟ್ ಇದೆ ಅಂತ ಹೇಳ್ಬಿಟ್ಟು ಈ ಒಂದು ಸೀಸನ್ ನಮ್ಮ BC ರಮೇಶ್ ಅವರು ಆಕ್ಷನ್ ಅಲ್ಲಿ ಕೂಡ ಬಿಡ್ ಮಾಡಿದ್ದಾರೆ. ಸೊ ಇವರು ನಮ್ಮ ಬೆಂಗಳೂರು ಬುಲ್ಸ್ಗೆ ಕ್ಯಾಪ್ಟನ್ ಕೂಡ ಆಗ್ಬಹುದು ಅಂತ ತುಂಬಾ ರೂಮರ್ಸ್ಗಳು ಕೂಡ ಬರ್ತಾ ಇದೆ. ನೋಡೋದ ಏನಾಗುತ್ತೆ ಅಂತ. ಮತ್ತೆ 4ನೇ ಪ್ಲೇಯರು ಸಂಜಯ್ ದುಲ್. ಇವರು ನಮ್ಮ ಬೆಂಗಳೂರು ಬುಲ್ಸ್ಗೆ ಸಖತ್ ಇಂಪಾರ್ಟೆಂಟ್ ಪ್ಲೇಯರು ಮತ್ತೆ ಡಿಫೆಂಡರ್ ಕೂಡ. ಇವರು ರೈಟ್ ಕವರ್ ಅಲ್ಲಿ ಆಡ್ತಾರೆ. ಕಳೆದ ಸೀಸನ್ ಹರಿಯಾಣ ಸ್ಟೀಲರ್ಸ್ಗೆ ಆಡಿದ್ರು, ಅಲ್ಲಿ ಚಾಂಪಿಯನ್ಸ್ ಆದ್ರು. ಅವ್ರ ಪಕ್ಕದಲ್ಲಿ ಇದ್ದಿದ್ದು ಸದ್ಲು, ಅವರು ನೆಕ್ಸ್ಟ್ ಲೆವೆಲ್ ಪ್ಲೇಯರು. ಅವ್ರ ಕಡೆಯಿಂದ ತುಂಬಾ ಒಂದು ಟ್ಯಾಕಲ್ ಪಾಯಿಂಟ್ಸ್ ಯಾವ ತರ ತಗೋಬೇಕು ಎಲ್ಲಾನು ಕೂಡ ಹೇಳ್ಕೊಂಡಿರ್ತಾರೆ. ಸೊ ಇವರು ಅದರಿಂದ ತುಂಬಾ ಕಲ್ತಿರ್ತಾರೆ. ನಮ್ಮ ಬೆಂಗಳೂರು ಬುಲ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಯರ್ ಅಂತ ಹೇಳ್ಬೋದು. ಕಳೆದ ಸೀಸನ್ ಇವರು 11ರಲ್ಲಿ ಡೆಬ್ಯೂ ಮಾಡ್ತಾರೆ. ಟೋಟಲ್ ಆಗಿ 57 ಟ್ಯಾಕಲ್ ಪಾಯಿಂಟ್ ತಗೊಂಡಿದ್ದಾರೆ. 24 ಮ್ಯಾಚ್ ಅಲ್ಲಿ 2 I5 ಮತ್ತೆ 4 ಸೂಪರ್ ಟ್ಯಾಕಲ್ ನ ತಗೊಂಡಿದ್ದಾರೆ. ಸೊ ಈ ಒಂದು ಸೀಸನ್ ಇವರು ಸಖತ್ ಇಂಪಾರ್ಟೆಂಟ್ ಪ್ಲೇಯರು ಡಿಫೆಂಡಿಂಗ್ ಡಿಪಾರ್ಟ್ಮೆಂಟ್ ಅಂತಾನೆ ಹೇಳ್ಬೋದು. ಇವರಿಗೆ ಕ್ಯಾಪ್ಟನ್ ಮತ್ತೆ ವೈಸ್ ಕ್ಯಾಪ್ಟನ್ ಕೊಡೋಕೆ ಅಷ್ಟೊಂದೇನು ಇವರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಹೇಳ್ಬೋದು. ಇವರು ಕ್ಯಾಪ್ಟನ್ ಆಗೋಕೆ ಅಷ್ಟೊಂದು ಡಿಸರ್ವ್ ಇಲ್ಲ ಅಂತ ಕೂಡ ಹೇಳ್ಬೋದು. ಮತ್ತೆ 5ನೇ ಪ್ಲೇಯರು ಪಂಕಜ್ ಲಾಸ್ಟ್ ಸೀಸನ್ ನಮ್ಮ ಬೆಂಗಳೂರು ಬುಲ್ಸ್ಗೆ ಆಡಿದ್ರು. ಈ ಒಂದು ಸೀಸನ್ ಅವನು ಕೂಡ ರಿಟರ್ನ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ. ಬಟ್ ಬೆಂಗಳೂರು ಬುಲ್ಸ್ ಅಲ್ಲಿ ಈ ಒಂದು ಸೀಸನ್ ಇವ್ರನ್ನ ರಿಟೈನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇವ್ರ ಕಡೆಗೆ ಒಳ್ಳೆ ಒಂದು ಟ್ಯಾಲೆಂಟ್ನ ಇದೆ. ಆ ಒಂದು ಟ್ಯಾಲೆಂಟ್ನ BC ರಮೇಶ್ ಅವರು ಆಚೆ ತಗೋಬರ್ತಾರೆ ಅಂತಾನೆ ಅರ್ಥ. ಸೊ ನೋಡೋದ ಏನ್ ಮಾಡ್ತಾರೆ ಅಂತ. ಕಳೆದ ಸೀಸನ್ ಇವರು ತಗೊಂಡಿದ್ದ 20 ಪಾಯಿಂಟ್ ಟೋಟಲ್ 13 ಮ್ಯಾಚ್ನ ಆಡಿ. ಸೊ ಈ ಒಂದು ಸೀಸನ್ ಇವರು ನಮ್ಮ ಬೆಂಗಳೂರು ಬುಲ್ಸ್ಗೆ ಟಾಪ್ 5 ಬೆಸ್ಟ್ ಪ್ಲೇಯರ್ಸ್ ಅಂತಾನೆ ಹೇಳ್ಬೋದು. ನಿಮ್ಮ ಪ್ರಕಾರ ಟಾಪ್ 5 ಪ್ಲೇಯರ್ಸ್ 5ರಲ್ಲಿ ಬೇರೆ ಯಾರನ್ನ ತಗೋಬರ್ಬೋದು ಅಂತ ಕಾಮೆಂಟ್ ಮಾಡಿ. ಬಿಕಾಸ್ ನಾನು ಏನಕ್ಕೆ ಈ ಒಂದು 5 ಪ್ಲೇಯರ್ಸ್ ಬಗ್ಗೆ ಮಾತಾಡಿದೆ ಅಂತ ಹೇಳಿದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಅಲ್ಲಿ ಇರೋ 23 ಜನದಲ್ಲಿ ಇವರೇ ಕೂಡ ಒಳ್ಳೆ ಎಕ್ಸ್ಪೀರಿಯನ್ಸು ಮತ್ತೆ ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಟ್ಟಿರೋ ಪ್ಲೇಯರ್ಸು. ಇನ್ನು ಯಾರು ಕೂಡ ಅಷ್ಟೊಂದೇನು ಪರ್ಫಾರ್ಮ್ ಮಾಡಿಲ್ಲ. ಬಿಕಾಸ್ ಡೊಮೆಸ್ಟಿಕಲ್ಲಿ ಮಾಡಿರ್ಬೋದು. ಡೊಮೆಸ್ಟಿಕ್ ಇವಾಗ PK ಅಂತ ಹೇಳಿದ್ರೆ ತುಂಬ ಕಂಟ್ರಿಗಳಿಂದ ಪ್ಲೇಯರ್ಸ್ ಬರ್ತಾರೆ. ಒಂಥರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು, IPL ಥರ. ಸೊ ಇಲ್ಲಿ ಪರ್ಫಾರ್ಮ್ ಮಾಡಿದ್ರೆ ಅವಾಗ ಇವರು ಒಳ್ಳೆ ಪ್ಲೇಯರ್ ಅಂತಲೇ ಹೇಳ್ಬೋದು. ಪರ್ಫಾರ್ಮ್ ಮಾಡಿಲ್ಲ ಅಂದ್ರೆ ಒಳ್ಳೆ ಪ್ಲೇಯರು. ಎಲ್ಲರೂ ಕೂಡ ಒಂದು ಗುಡ್ ಒಂದು ಬ್ಯಾಡ್ ಸೀಸನ್ ಇದ್ದೇ ಇರುತ್ತೆ. ಸೊ ನೋಡೋದ ಈ ಒಂದು ಸೀಸನ್ನು ನಮ್ಮ ಬೆಂಗಳೂರು ಬುಲ್ಸಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಕಳೆದ ಸೀಸನ್ನು ಆಡಿರೋ 22 ಮ್ಯಾಚಲ್ಲಿ ನಾವು 2 ಗೆದ್ದಿದ್ದು ಬಾಟಮಲ್ಲಿ ಇದ್ವಿ. ಈ ಒಂದು ಸೀಸನ್ ಏನಾದರೂ ಪ್ಲೇ ಆಫ್ಗೆ ಬಂದರೆ ನಮ್ಮ ಬೆಂಗಳೂರು ಅಲ್ಲಿ ಕೂಡ ಪ್ಲೇ ಆಫ್ ನಡೀತಾ ಇದೆ. ಎಲ್ಲರೂ ಕೂಡ ಹೋಗಿ ಮ್ಯಾಚ್ನ ಕೂಡ ನೋಡ್ಬೋದು. ನಿಮ್ಮ ಪ್ರಕಾರ ಈ ಒಂದು ಸೀಸನ್ ಬೆಂಗಳೂರು ಬುಲ್ಸ್ ಪ್ಲೇ ಆಫ್ಗೆ ಬರ್ತಾರೆ ಇಲ್ಲ ಫೈನಲ್ಸ್ಗೆ ಬರ್ತಾರೆ ಅಂತ ಕಾಮೆಂಟ್ ಮಾಡಿ. ಮತ್ತು ಕ್ಯಾಪ್ಟನ್ ಯಾರಾಗಬೇಕು ನಿಮಗೆ ಅನ್ನಿಸ್ತಾ ಇರೋ ಪ್ರಕಾರ ಕ್ಯಾಪ್ಟನ್ ಯಾರಾಗಬೇಕು ಅಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಿ. ಆಗಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸಿ ಯು ಬಾಯ್ಸ್.